ಇದು ಒಡ್ಡು ಇದೊಂದು ಅಡ್ಡಲಾಗಿ ನಿರ್ಮಿಸ್ತಕ್ಕಿಟ್ಟಂಥ ಒಂದು ಇದು ಅಂದರೆ ಒಂದು ಗೋಡೆ ಥರ ಒಂದು ಒಡ್ಡು ಅಂತ ನಮ್ಮ ಕಡೆ ಬದು ನೀರು ನಿಲ್ಲಕ್ಕೆ ಒಂದು ತಡೆಗೋಡೆ ನಿರ್ಮಾಣ ಮಾಡಿದ್ದು ಕಲ್ಲುಗಳಿಂದ ಕಟ್ಟಿ ಆಗಿನ ಕಾಲದಲ್ಲಿ. ಈಗ ನೋಡ್ತಾ ಇರ್ಬೋದು ಈ ಥರ ಸಣ್ಣದಾಗಿ ಹಳ್ಳ ಇದೆ, ನಾರ್ಮಲ್ ಆಗಿದೆ. ಕಾಲ ಬದಲಾಗ್ತಾ ಹೋದಂಗೆಲ್ಲ ಈ ಥರ ಈಗ ಪ್ರೆಸೆಂಟ್ ಈ ಥರ ಆಗಿದೆ. ಕಾಡ ಹೋಗಿ ಹೊಲಗಳೆಲ್ಲ ಆಗ್ತಾಯಿದೆ. ಇವತ್ತೇನಪ್ಪ ಅಂತಂದ್ರೆ ರೈತರು ಕಷ್ಟಪಟ್ಟು ಮಾಡೋ ಹೊಲಗಳಿಗೆ ಅರಣ್ಯ ಭೂಮಿ ಅಂತೇಳಿ ಇದು ಮಾಡ್ತಾರೆ ಸರ್ಕಾರ. ಅದೇ ಈಗ ಮೈನ್ಸ್ ಲೀಸಿಗೆ ಅಂತೇಳಿ ಆಗ್ತಿರ್ತಾರಲ್ವ, ಅಂಥವ್ರಿಗೆ ಮಾತ್ರ ಪರ್ಮಿಷನ್ ಕೊಡಿಸುತ್ತೆ ಈ ನಮ್ಮ ಸರ್ಕಾರ. ಯಾಕೆಂದರೆ ಅದರಿಂದ ಅವರಿಗೆ ಲಾಭ ಇದೆ. ರೈತ ದುಡಿಯೋದು ಬೆಳೆಯೋದ್ರಿಂದ ಹೊಲ ಮಾಡಿಕೊಂಡು ಜೀವನ ಮಾಡೋದ್ರಿಂದ ಸರ್ಕಾರಕ್ಕೇನು ಬೆಲೆ ಇದೆ ಅಲ್ವ. ಒಂದು ಯೋಚನೆ ಒಂದು ಇಟ್ಕೊಳ್ಳಿ. ಇವತ್ತು ಹೆಂಗಿದೆಯಪ್ಪ ಅಂದರೆ ಸರ್ಕಾರ ತನಗೇನಾದರೂ ಲಾಭ ಇದೆಯಪ್ಪ ಅಂತಂದರೆ ಕಾಡನ್ನು ಬೇಕಿದ್ರೆ ಹಾಳು ಮಾಡಿ ಏನಾದರೂ ಮಾಡಿರಿ, ಫ್ಯಾಕ್ಟ್ರಿ ಅಥವಾ ಏನಾದರೂ ಕೈಗಾರಿಕೆ ಯಂತ್ರಗಳನ್ನ ಏನಾದರೂ ಮಾಡಿಕೊಂಡು ಜೀವನ ಮಾಡಿರಿ ಅಂತೇಳಿ ಪರ್ಮಿಷನ್ ಕೊಡುತ್ತೆ. ಅದೇ ಒಬ್ಬ ರೈತ ಹೊಲ ಮಾಡ್ತಾನಪ್ಪ ಅಂತಂದ್ರೆ ಇವತ್ತು ನೂರಾರು ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ. ಫಾರೆಸ್ಟ್ ಏರಿಯಾದಲ್ಲಿ ಹೊಲಗಳು ಮಾಡೋಂಗಿಲ್ಲ, ಹೊಲಗಳನ್ನ ಕಡಿಯೋಂಗಿಲ್ಲ. ಒಂದು ಸಣ್ಣದಾಗಿ ಏನೋ ಕೃಷಿಗೆ ಸಂಬಂಧಪಟ್ಟಿರೋಂಥ ಒಂದು ಮಡಿಕೆ ಈಸಾಗಿರ್ಬೋದು ಅಥವಾ ಮಡಿಕೆ ಅದು ಏನಾದರೂ ಸಣ್ಣ ಪುಟ್ಟ ಮಡಿಕೆ ಕುಂಟೆ ನಗ ಏನಾದರೂ ಇಂಥದ್ದು ಸಣ್ಣ ಪುಟ್ಟ ಏನಾದರೂ ನಾವು ಕಡ್ಕೊಂಬರೋಕೆ ಹೋದ್ರಿಗಿನ ಇವತ್ತು ದೊಡ್ಡದಾಗಿ ರೂಲ್ಸ್ಗಳೆಲ್ಲ ಹೇಳ್ತಿರ್ತಾರೆ ಫಾರೆಸ್ಟ್ ಆಫೀಸರ್ಸ್. ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕೆಪ್ಪ ಅಂತಂದರೆ ಸಣ್ಣ ಪುಟ್ಟ ರೈತರ ಮೇಲೆ ತಮ್ಮ ದಬ್ಬಾಳಿಕೆನ ಅಧಿಕಾರನ ತೋರಿಸುತ್ತೆ. ಅದೇ ಮೈನ್ಸು ಇಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಅಂಥವರಿಂದ ಲಾಭ ಬರುತ್ತಲ್ವ, ಅದು ಸುಮ್ಮನೆ ದುಡ್ಡು ಇಸ್ಕೊಂಡು ಕಣ್ಮುಂದೆ ಎಷ್ಟೇ ದೊಡ್ಡ ತಪ್ಪಾದ್ರೂ ಅದನ್ನು ಕಣ್ಮುಚ್ಕೊಂಡು ಸಹಿಸ್ಕೊಂಡು ಹೋಗ್ತಾ ಇರುತ್ತೆ. ನಾವು ಎಂಥ ಪ್ರಪಂಚದಲ್ಲಿದ್ದೀವಿ, ಪ್ರೆಸೆಂಟ್ ಯಾವ ಥರ ಸಮಾಜದಲ್ಲಿ ನಾವು ಇದ್ದೀವಿ ಅಂಥೇಳಿ ನಮಗೆ ಒಂಥರ ನಾಚಿಕೆ ಆಗುತ್ತೆ ಇಂಥ ಸಮಾಜದಲ್ಲಿ ನಾವು ಇದ್ದೀವಿ ಅಂತ.